ಏ ರಾಹುಲ, ಪಾರ್ಸಲ್ ಎಲ್ಲ ರೆಡಿ ಆಯ್ತಾ? ಆಗಿದೆನಾ? ಬಂದರೆ ಕ್ಯಾರಿಯರ್ ಕಟ್ ಕಳ್ಸದೆ. ಎಲ್ಲ ಗಾಡಿಗೆ ಹಾಕಿರೋ, ನಾನೇ ಕೊಟ್ಟು ಬರ್ತೀನಿ. ಸರಿ ಅಣ್ಣ. ಹಾಯ್ ಬೇಬಿ. ಏನು ಗಂಡಿನ ಕಡೆಯವ್ರು ಬಂದ್ರಾ? ಏನಾಯ್ತು? ಇನ್ನು ಇಲ್ಲ ಬಂಗಾರ. ನಿನಗೆ ಹುಡುಗ ಇಷ್ಟ ಆದ್ನಾ? ಇನ್ನು ಗಂಡನ್ ಕಡೆಯವ್ರ ಮನೆಗ್ ಬಂದೇ ಇಲ್ಲ. ಇನ್ನು ನಾನು ಹುಡುಗನ್ನು ನೋಡಿಲ್ಲ. ಅದ್ ಹೇಗ್ ಹುಡುಗ ಇಷ್ಟ ಆದ್ನೋ ಇಲ್ವೋ ಅಂತ ಹೇಳೋಕ್ ಸಾಧ್ಯ ಆಗತ್ತೆ? ಅದು ಸರಿನೇ ಬಿಡು ಬೇಬಿ. ಬೇಬಿಮಾ, ಗಂಡನ್ ಕಡೆಯವ್ರ ಮನೆಗ್ ಬಂದ್ರು ಅನ್ಸತ್ತೆ. ನಾನ್ ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಓಕೆ ಬೇಬಿ, ಲವ್ ಯು. ಇವಳು ಯಾವಾಗ ನೋಡಿದ್ರು ಏನಾರು ಒಂದು ಹೇಳ್ತಾಳೆ. ಛೇ, ಇವನೇನಿಲ್ಲಿ? ಇವಳೇನಿಲ್ಲಿದ್ದಾಳೆ? ಇಲ್ಲಿಗೆ ಬಂದಿದ್ದಾನೆ. ಈ ಫೋಟೋದಲ್ಲಿರೋದು ಇವಳೇ ಅಲ್ವಾ? ಫೋಟೋಗಿಂತ ರಿಯಲ್ ಆಗಿ ಚೆನ್ನಾಗಿ ಕಾಣ್ತಿದ್ದಾಳೆ. ಅಂದ್ರೆ ಇವನೇ ಹುಡುಗ ಇರಬಹುದಾ? ಅಥವಾ ಇವಳು ನಾಗೇಶ್ ಅಂಕಲ್ ಮಗಳ. ಏನ್ ಸಕ್ಕತ್ತಾಗವಳೆ. ಯಾರಮ್ಮ ಅದು? ಹಾ, ಓ ವಿಕ್ಕಿ, ಬಾಬು ಒಳಗಡೆ. ಅಂಕಲ್, ತಿಂಡಿ ತಗೋ ಬಂದಿದ್ದೀನಿ. ಇರ್ಲಿ ಬಾ. ಇವನೇನ್ ಮನೆಗೆ ಬಂದ್ಬಿಟ್ಟಿದ್ದಾನೆ? ಅಯ್ಯಯ್ಯೋ, ಏನಪ್ಪ ಮಾಡ್ಲಿ? ಮತ್ತೆಲ್ಲ ಬಿಸ್ನೆಸ್ ಹೇಗ್ ನಡೀತಿದೆ? ಪರವಾಗಿಲ್ಲಪ್ಪ, ನಡೀತದೆ. ಮತ್ತೆ ಆರಾಮ? ಎಲ್ಲ ಆರಾಮ. ಏನು ಅಂದಾಗೆ ಇವ್ ನಮ್ ಶ್ರೀಮತಿಯವರು ಉಮಾದೇವಿ ಅಂತ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ರೀ, ಒಂದ್ ನಿಮಿಷ ಬಂದೆ. ಮತ್ತೆ ಇನ್ನೇನು, ಮಗ ಏನ್ ಮಾಡ್ಕೊಂಡಿದ್ದಾನೆ? ಮಗ ಬಿಕಾಂ ಮಾಡ್ತಿದ್ದಾನೆ. ದೇವ್ರೆ, ಈ ಹುಡುಗ ಆದ್ರೂ ನನ್ನ ಮಗಳನ್ನ ಒಪ್ಪಿ ಆದಷ್ಟು ಬೇಗ ಮದುವೆ ಆದ್ರೆ ಸಾಕಪ್ಪ. ಮಗಳನ್ನೂ ಅಳಿಯನು ನಿನ್ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀನಿ. ನಿಮಗೆ ಒಬ್ಳೆ ಮಗಳ? ಹೌದು, ಒಬ್ಳೆ ಮಗಳು. ಏನು ಓದ್ತಿದ್ದಾಳೆ? ಎಂ.ಕಾಂ ಮಾಡ್ತಿದ್ದಾಳೆ. ಓ ಹೌದಾ, ಎಂ.ಕಾಂ. ನೆಕ್ಸ್ಟ್ ಏನ್ ಪ್ಲಾನ್ ಇದೆ? ಮತ್ತೆ ವಿರಾಂತ್, ನಿಮ್ ಹೋಟೆಲ್ ಬಿಸ್ನೆಸ್ ಹೇಗ್ ನಡೀತಿದೆಯಪ್ಪ? ಚೆನ್ನಾಗಿ ನಡೀತಿದೆ ಅಂಕಲ್. ಇವಾಗ 3 ಹೋಟೆಲ್ ಇದೆ ಅಲ್ವಾ? ಹೌದು. MG ರೋಡಲ್ಲಿ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ, ನೋಡ್ಬೇಕು. ಬುಜ್ಜಿ, ಹಾ ಅಮ್ಮ. ಬಾ. ತಗೋ, ಮದ್ವೆ ಹುಡ್ಗ ಬಂದಿದ್ದಾನೆ, ಕಾಫಿ ತಗೊಂಡೋಗ್ ಕೊಡು. ಅಮ್ಮ, ಅವನು ಆ ಹುಡುಗ ಅಲ್ಲ. ಸುಮ್ನೆ ಹೇಳ್ದಷ್ಟು ಕೇಳು, ನನ್ ಮಾತು ಒಂದಾರು ಕೇಳ್ತೀಯಾ? ತಗೊಂಡೋಗ್ ಕೊಡೆ. ಯಾವಾಗ ನನ್ ಮಾತು ಕೇಳ್ತಾಳೋ ಇವಳು. ಅದು ತಗೊಳಪ್ಪ, ಸಂಕೋಚ ಪಟ್ಕೋಬೇಡ, ತಗೋ. ಇವಳು ನನ್ನ ಮಗಳು ಶ್ವೇತಾ ಅಂತ. ಓ ಹೌದಾ, ಹಾಯ್. ಈಗ ಗಂಡದ ಕಡೆಯವ್ರು ಬರ್ತಾ ಇದಾರೆ. ಓ ಹೌದಾ, ಓಕೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ವಲ್ಲ, ಹಂಗಾಗಿ ನಿಮ್ಮ ಹೋಟ್ಲಿಂದ ಕೆರೆ ತರಿಸಿದ್ದು. ಓ ಹೌದಾ, ನಾನೇನು ಹೋಗಿ ಬರ್ತೀನಿ. ಹುಡುಗರೆಲ್ಲ ತಂದು ಕೊಡ್ತಾರೆ ನಿಮ್ಗೆ. ಬರ್ತೀಯಪ್ಪ? ಅಂಕಲ್, ಹೋಗಿ ಬರ್ತೀನಿ. ಇದೇನ್ರಿ, ಮದ್ವೆ ಹುಡ್ಗ ಹೊರಟೋದ್ನಾ? ಮದ್ವೆ ಹುಡುಗನ? ಯಾರು? ನಮ್ ಬುಜ್ಜಿ ಕಾಫಿ ತಂದ್ಕೊಟ್ಲಲ್ಲ, ಅವನ್ ತಾನೇ ಹುಡ್ಗ? ಅವನ್ ಮದ್ವೆ ಹುಡುಗ ಅಲ್ಲ ಕಣೆ. ಮತ್ತೆ ನಿನ್ಗೆ ಹುಷಾರಲ್ಲ ಅನ್ಬಿಟ್ಟು ಹೋಟ್ಲಿಂದ ತಿಂಡಿ ಆರ್ಡರ್ ಮಾಡಿದ್ದೆ. ಅಯ್ಯೋ, ನಾನು ಅವನ್ನೇ ಮದ್ವೆ ಹುಡ್ಗ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ದಡ್ಡಿ. ಹೌದಪ್ಪ, ನೀವಿಬ್ರು ತುಂಬಾ ಜಾಣ್ರಲ್ವಾ, ಅದಕ್ ನಾ ದಡ್ಡಿ. ನೀನ್ ಏನೇ ಹೇಳುವಮ್ಮ, ಹುಡುಗ ತುಂಬಾ ಒಳ್ಳೆಯವನು. ಚಿಕ್ಕ ವಯಸ್ಸಿಗೆ ಊರ್ಬಿಟ್ಟು ಊರಿಗೆ ಬಂದು ತುಂಬಾ ಕಷ್ಟಪಟ್ಟು ದುಡ್ದು ಇವತ್ 3 ಹೋಟ್ಲು ಓನರ್ ಆಗಿದ್ದಾನೆ. ಅಷ್ಟಿದ್ರು ಒಂಚೂರು ಅಹಮಿಲ್ಲ. ದೊಡ್ಡವ್ರನ್ನ ಕಂಡ್ರೆ ತುಂಬಾ ಗೌರವ. ಅದೂ ಅಲ್ದೆ ಅವನ್ ನಮ್ ಜಾತಿಯವನೇ. ಅವನ್ ಮದ್ವೆ ಆಗೋ ಹುಡುಗಿ ತುಂಬಾ ಪುಣ್ಯ ಮಾಡಿದಾಳೆ. ನಮ್ ಶ್ವೇತಂಗೂ ಅಂತ ಹುಡ್ಗ ಸಿಕ್ಕಿದ್ರೆ ನಾವು ಪುಣ್ಯ ಮಾಡಿದ್ವಿ ಅಲ್ವೇನ್ರಿ? ನಮ್ಮಪ್ಪ ಅವನ ಬಗ್ಗೆ ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ. ನೀನೇನ್ ಹೇಳ್ತೀಯೇ? ಏನಮ್ಮ, ಯಾವಾಗ್ಲೂ ಮದ್ವೆ ಅಂತಿರ್ತೀಯ. ನೀನ್ ಯಾವಾಗ್ಲೂ ಮೊಬೈಲು ತಿಡ್ಕೊಂಡಿರ್ತೀಯ. ಮೊಬೈಲ್ ಬಿಟ್ರೆ ಟಿವಿ ಬಿಟ್ರೆ ಮೊಬೈಲು. ಅಡ್ಗೆ ಕೆಲ್ಸ ಯಾವಾಗ್ಲೇ ಕಲಿತೀಯಾ? ನಾನ್ ಯಾಕಮ್ಮ ಕಲಿಬೇಕು? ಅಲ್ಲ, ಅತ್ತೆ ಇರ್ತಾರಲ್ಲ, ಅತ್ತೆ ಮಾಡ್ತಾರೆ ಬಿಡು. ನಿಂಗೆ ಹೇಳಲ್ಲ ತಾಯಿ, ನಮ್ಗೆ ಹೇಳ್ತಾರೆ ಹೆಂಗ್ ಸಾಕಿದಾರೆ ನಿಮ್ಮಮ್ಮ ಅಂತ. ಒಂದ್ ಕೆಲ್ಸ ಮಾಡೋಣ, ನನ್ ಗಂಡಂಗ್ ಹೇಳ್ತೀನಿ, ಅವರೇ ಮಾಡ್ಬಿಟ್ಟು ಹೋಗ್ತಾರೆ. ನೀನ್ ಕಟ್ಕೊಳ್ಳೋದಲ್ದೆ ಅವ್ನ್ ನಿನ್ ಅಡ್ಗೆನೂ ಮಾಡ್ಕೊಡ್ತಾನೆ. ಮಾಡ್ಬೇಕು, ಮತ್ತೆ ನಾನು ಕೆಲ್ಸಕ್ ಹೋಗೋದ್ ಬೇಡ್ವಾ? ನಂಗಂತ ಹುಡ್ಗಾನೇ ಸಿಗ್ತಾನೆ. ಹಲೋ ಚಿನ್ನುಮಾ, ಇವಾಗ ಏನಾಯ್ತು ಗೊತ್ತಾ? ಏನಾಯ್ತು? ಹುಡುಗ ನಿನಗೆ ಇಷ್ಟ ಆದ್ನಾ? ಇಷ್ಟೊಂದು ಖುಷಿಯಾಗಿದ್ಯಾ?
ಅಲ್ಲ ಚಿನ್ನಮ್ಮ, ನಮ್ಮಮ್ಮ ಟಿಫನ್ ಕೊಡೋಕ್ ಬಂದಿರೋ ಹೋಟೆಲ್ ಓನರ್ನೇ ಬೈ ಮಿಸ್ಟೇಕ್ ಆಗಿ ಮದ್ವೆ ಹುಡ್ಗ ಅನ್ಕೊಂಡು ಅವ್ರ ಜೊತೆನೆ ಹುಡ್ಗಿ ನೋಡೋ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಬಿಟ್ರು. ಓ ಹೌದಾ, ಏನ್ ಹೇಳ್ತಾ ಇದ್ಯಾ? ನೀನಾದ್ರೂ ಹೇಳ್ಬೇಕಲ್ವಾ? ಅಯ್ಯೋ, ಹೇಳೋಕ್ ಬಿಟ್ರೆ ತಾನೆ. ನಮ್ಮಮ್ಮ ಅದೇ ಹುಡ್ಗಂಗೆ ನನ್ ಕೈಯಲ್ಲಿ ಕಾಫಿ ಕೊಟ್ಟು ಕಳಿಸ್ಬಿಟ್ರು. ಓಹೋ, ಆಮೇಲೆ ಇನ್ನೇನು, ಅವನು ಅವ್ರಲ್ಲ ಅಂತ ಗೊತ್ತಾಯ್ತು ಅಷ್ಟೇ. ಸರಿ ಚಿನ್ನಮ್ಮ, ನಿನ್ನ ನೋಡ್ಬೇಕು ಅನಿಸ್ತಾ ಇದೆ. ವಿಡಿಯೋ ಕಾಲ್ ಮಾಡ್ತೀಯಾ? ಸೀರಿಯಲಲ್ಲಿ ಎಲ್ಲ ಹೇಗೆ ಕಾಣುತ್ತೆ ನೋಡ್ಬೇಕು. ಆಹಾಹಾ, ಆಸೆ ನೋಡು, ನೀನ್ ಯಾವಾಗ್ಲೂ ಬರೀ ಅದೇ ಗುಂಗಲ್ಲೇ ಇರ್ತೀಯ. ಸರಿ, ನಾನ್ ನಿನ್ಗೊಂದ್ ಫೋಟೋ ಕಳಿಸ್ತೀನಿ. ಅಯ್ಯೋ, ಇವಾಗ ಟೈಮ್ ಇಲ್ಲ ಬಂಗಾರ. ಇವಾಗ ಗಂಡಿನ ಕಡಿಯೋರ್ ಬಂದ್ರು ಅನ್ಸತ್ತೆ. ನಮ್ಮಮ್ಮ ಇನ್ನೊಂದ್ ಮಿಸ್ಟೇಕ್ ಮಾಡೋ ಅಷ್ಟ್ರಲ್ಲಿ ಗಂಡ್ ನೋಡೋ ಶಾಸ್ತ್ರನ ಮುಗಿಸ್ಬಿಡ್ಬೇಕು. ನಾನ್ ಹಿಂಗ ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಹೇ ಪ್ಲೀಸ್ ಪ್ಲೀಸ್. ಏ ಬುಜ್ಜಿ, ಹಾ ಅಮ್ಮ, ಬಂದೆ. ಸರಿ, ನಾನ್ ಬರ್ತೀನಿ, ಬಾಯ್. ನಿನ್ನ ಸೀರಿಯಲ್ ನಾನು ನೋಡೇ ಇಲ್ಲ ಗೊತ್ತಾ. ಹಲೋ ಹಲೋ ಹಲೋ. ಥೂ. ಮಗಳೇ, ಹುಡುಗ ಇಷ್ಟ ಆದೇನಮ್ಮ ನಿನ್ಗೆ? ಅಪ್ಪ, ಅವಳೇನ್ರಿ ಕೇಳ್ತೀರಾ? ಹುಡ್ಗಂಗೆ ಏನ್ರಿ ಕಮ್ಮಿ ಆಗಿದೆ? ಇವಳ ಮದ್ವೆ ಆದ್ರೆ ಅವನು ರಾಣಿ ತರ ನೋಡ್ಕೋತಾನೆ. ನೀವ್ ಅವಾಗ್ಲೇ ಹೇಳಿದ್ರಲ್ಲ, ನನ್ ಮಗಳನ್ನ ಮದ್ವೆ ಆಗೋ ಹುಡ್ಗ ಅವಳನ್ನ ರಾಣಿ ತರ ನೋಡ್ಕೋಬೇಕು ಅಂತ. ಹುಡ್ಗ ಹಂಗೆ ಇದ್ದಾನೆ, ಅವ್ನ್ಗೆ ಏನು ಕಮ್ಮಿ ಆಗಿಲ್ಲ. ಅವನ ಮದ್ವೆ ಆದ್ರೆ ಇವಳು ಚೆನ್ನಾಗೇ ಇರ್ತಾಳೆ. ಉಮಾ, ನಾಳೆ ದಿನ ಮದುವೆ ಆಗಿ ಸಂಸಾರ ಮಾಡ್ಬೇಕಾಗಿರೋಳು ಅವಳು, ನಾನು ನೀನಲ್ಲ. ನೀನ್ ಹೇಳು ಮಗಳೇ, ಹುಡುಗ ನಿನ್ಗೆ ಇಷ್ಟನಾ ಇಲ್ವಾ? ಇಲ್ಲ ಅಪ್ಪ, ನನ್ಗೆ ಅವ್ರ ಇಷ್ಟ ಆಗ್ಲಿಲ್ಲ. ಯಾಕೆ ಇಷ್ಟ ಆಗ್ಲಿಲ್ಲ? ಅವ್ನ್ಗೇನೆ ಕಮ್ಮಿ ಆಗಿರೋದು? ಉಮಾ, ಅವ್ಳಿಗೆ ಇಷ್ಟ ಇಲ್ಲ ಅಂತ ಹೇಳಲು ತಾನೆ, ಅಷ್ಟೇ ಬಿಡು. ಅಪ್ಪ ಮಗಳು ಯಾವಾಗ ತಾನೇ ನನ್ ಮಾತು ಕೇಳಿದ್ದೀರಾ? ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ, ನನ್ನನ್ನೇನ್ ಕೇಳ್ತೀರಾ ನೀವು? ಮಗಳು ಮಗಳು ಅಂತ ತಲೆ ಮೇಲೆ ಕುಡ್ಸ್ಕೊಂಡ್ಬಿಟ್ಟಿದ್ದಾರೆ. ಹೇಳಿದ್ ಮಾತೆ ಕೇಳಲ್ಲ, ಅವ್ರ ಇಷ್ಟ ಬಂದಂಗ ಆಡ್ತಾರೆ. ಇರೋ ಒಂದ್ ನಿಮಿಷ. 24 ಗಂಟೆ ಮೊಬೈಲ್ ನೋಡ್ತಾ ಇದ್ರೆ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ಸುಮ್ನೆ ಕುತ್ಕೊಳ್ಳೋ. ಇರೋ. ಹಲೋ. ಹೌದು, ಫೋಟೋ ಕಳ್ಸಿದ ಕೂಡ್ಲೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡೋದಾ? ನಿಮ್ಮಪ್ಪ ನನಗೆ ಹಳೆ ಫ್ರೆಂಡು, ನಿಮಗೆ ಗೊತ್ತಿಲ್ವಾ? ಮತ್ತೆ ನನ್ ಹತ್ರ ಹೇಳೇ ಇಲ್ಲ. ನನಗೇನ್ ಗೊತ್ತು ನೀವು ಅವ್ರ ಮಗಳು ಅಂತ? ಮತ್ತೆ ನನ್ಗೆ ಹೇಗ್ ಗೊತ್ತಿತ್ತು ನೀವ್ ನನ್ ಡ್ಯಾಡಿ ಫ್ರೆಂಡ್ ಅಂತ? ಈಗ ಗೊತ್ತಾಯ್ತಲ್ವಾ, ಒಳ್ಳೇದಾಯ್ತು ಬಿಡಿ. ಅದ್ ಸರಿ, ನಿಮ್ಮಪ್ಪ ನನ್ ಬಗ್ಗೆ ಏನಂತ ಹೇಳಿದ್ರು? ಅಯ್ಯೋ, ಮಾತಾಡೋದಾ? ನಮ್ ಡ್ಯಾಡಿ ನಮ್ಮಮ್ಮನ ಹತ್ರ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ದಾರೆ. ನಂಗೆ ಇನ್ನೊಂದು ಕಾಲ್ ಬರ್ತಾ ಇದೆ, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಅಲ್ಲ, ಅದು ಹಲೋ. ಅಯ್ಯೋ. ಹಲೋ, ಹೇಳು ಬಂಗಾರ. ಯಾರ ಹತ್ರ ಮಾತಾಡ್ತಿದ್ದೆ ಅವಾಗಿಂದ? ನಾನು ಕಾಲ್ ಮಾಡ್ತಾನೆ ಇದ್ದೀನಿ, ಬಿಸಿ ಬರ್ತಾ ಇದೆ. ಅದಾ, ನಮ್ಮ ಅಜ್ಜಿ ಕಾಲ್ ಮಾಡಿದ್ರು. ಗಂಡಿನ ಕಡಿಯವ್ರ ಮನೆಗ್ ಬಂದಿದ್ರಲ್ಲ, ಅವ್ರ ಬಗ್ಗೆ ವಿಚಾರಿಸ್ತಾ ಇದ್ರು. ಓ ಹೌದಾ, ಏನಾಯ್ತು? ಅದೇ ಇಷ್ಟ ಇಲ್ಲ ಅಂತ ಹೇಳ್ದೆ ಅಷ್ಟೇ. ಅದೆಲ್ಲ ಬಿಡು, ನೀ ನನ್ಗೆ ನಾಳೆ ಸಿಗ್ತೀನಿ ಅಂತ ಹೇಳಿದ್ಯಲ್ಲ, ನೆನ್ಪಿದೆ ತಾನೆ? ಅದನ್ನ ಮರೆಯಕ್ ಹೇಗ್ ಸಾಧ್ಯ? ಬೇಬಿಮಾ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನದು? ಒಂದು ಬ್ರಷು, ಒಂದು ಪೇಸ್ಟ್ ಕೊಡಿ. ಪೇಸ್ಟ್ ಯಾವ್ದು ಬೇಕು, ಬ್ರಷ್ ಯಾವ್ದು ಬೇಕು? ಕೋಲ್ಗೇಟು, ಮ್ಯಾಕ್ಸ್ ಫ್ರೆಶ್. ತಗೊಳ್ಳಿ. ಎಷ್ಟಾಯ್ತು ಅಂಕಲ್? 40. ಹಾಂ. ಹಲೋ.
ಏನ್ ಸಾಹೇಬ್ರೆ, ಫೋನು ಇಲ್ಲ, ಮೆಸೇಜ್ ಇಲ್ಲ, ಮರ್ತೋಗ್ಬಿಟ್ರಾ? ಹಾಗೇನಿಲ್ಲ, ಬೆಳಗ್ಗೆಯಿಂದ ಸ್ವಲ್ಪ ಕೋಪದಲ್ಲಿದ್ದೆ ಅದಕ್ಕೆ. ಕೋಪನ? ಯಾಕೆ? ನನಗ್ ಬಂದಿದ್ ಕೋಪಕ್ಕೆ ಟೀ ಕಪ್ಪಲ್ಲಿ 4 ಬಿಸ್ಕೆಟ್ನ ಮುಳುಗ್ಸಿ ಹಾಗೆ ಸಾಯಿಸಿದೀನಿ. ಓಹೋ, ಟೀ ಕಪ್ ನಲ್ಲಿ ಬಿಸ್ಕೆಟ್ ನ ಸಾಯಿಸ್ಬಿಟ್ರಾ? ವಾವ್, ಒಳ್ಳೆ ಕೆಲ್ಸ ಮಾಡಿದ್ರಿ. ಅಲ್ಲ, ಅದು ಗಿಡ ಗಿಡ ಅಂತ ಹೇಳು. ಗಿಡ ಅಂದ್ರೆ ಏನು? ಗಿಡ ಅಂದ್ರೆ ಹೂ ಅಂತ. ಹೋ, ಹೌದಾ? ಗಿಡ ಅಂತ ಹೇಳೋ ಬದ್ಲು ಮರ ಅಂತ ಹೇಳ್ಬೇಕಿತ್ತು. ತುಂಬಾ ಚೆನ್ನಾಗಿರ್ತಿತ್ತು. ಇಂತ ಕಿತ್ತೋಗಿರೋ ಐಡಿಯಾ ಎಲ್ಲ ನಿಂದೇನಾ? ಹೌದು, ಒನ್ ಅಂಡ್ ಓನ್ಲಿ ವೆಕ್ಕಿ. ಅಯ್ಯೋ, ಮತ್ತೆ ಗೊತ್ತಲ್ವಾ ನಮ್ ಬಗ್ಗೆ? ವಿಕ್ಕಿ, ಗ್ರೇಟ್ ನೀನು. ಬುಜ್ಜಿ, ಅಮ್ಮ, ನಾನ್ ನನ್ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಬರೋದ್ ಸಂಜೆ ಆಗತ್ತೆ.